ಪ್ಲೇಯರ್ ನೇಮ್ ಗೊತ್ತಿಲ್ಲ, ಬನ್ನಿ ಸರ್ ಅಪ್ಡೇಟ್ ಮಾಡಬೇಕು. ಯಂಗ್ ಇಂಡಿಯನ್ಸ್ ಮತ್ತು HSR 11 ನಡುವೆ ಪಂದ್ಯ ಸಾಗ್ತಾ ಇದೆ. ಮೊದಲ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ ಕಿರಣ್ ರೂಪದಲ್ಲಿ ಯಂಗ್ ಇಂಡಿಯನ್ಸ್ ತಂಡ. ಎರಡು ತಂಡಗಳು ಕೂಡ ತಲಾ ಒಂದೊಂದು ಸೋಲನ್ನು ಕಂಡುಕೊಂಡಿದೆ ತಂಡ. ಇಲ್ಲಿ ಮೊದಲ ಗೆಲುವಿಗಾಗಿ ಹೋರಾಟವನ್ನು ಮಾಡ್ತಾ ಇದೆ. ಅಳಿವು ಉಳಿವಿನ ಪ್ರಶ್ನೆ ಎರಡು ತಂಡಗಳಿಗೆ. ಹಲೋ ಚೆಕ್. ಮೊದಲ ಓವರ್ ಚಾಲ್ತಿಯಲ್ಲಿ ತಂಡದ ಮೊತ್ತ 1. ಬಹಳ ಸುತ್ತಮುತ್ತಗಿರ್ತಕ್ಕಂಥ ಹೊಡೆತ ತನ್ನ ಮೂಲಕ ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಡೀಪ್ ಕೋರ್ಸ್ ಭಾಗದಲ್ಲಿ ಸ್ವಿಚ್ ಇಟ್ 2 ಓಟುಗಳಿಗೆ ಅವಕಾಶಗಳು ಬರ್ತಾ ಇದೆ. ಅವಳಿ ಓಟ ಸೇರ್ಪಡೆ ಮುಖ್ಯವಾಗಿ ತಂಡದ ಮೊತ್ತ 3. 3-4-1. ಮತ್ತೆ ಬಹಳ ಸುತ್ತಮುತ್ತ ಒಂದು ಹೊಡೆತವನ್ನು ದಾಖಲಿಸಿದ್ರು. ತನ್ನ ಮೂಲಕ ವೈಡಿಶ್ ಲಾಂಗ್ ಆನ್ ಸೀಮಾರಕ್ಕೆ ಕಂಡುಕೊಳ್ತಾ ಇದೆ ಬೌಂಡ್ರಿ. ಈ ಬೌಂಡ್ರಿ ಸಮೇತವಾಗಿ ತಂಡ ಮೊತ್ತ 7ಕ್ಕೆ ತಲುಪ್ತಾ ಇದೆ. ಮೊದಲ ಓವರ್ ಮುಕ್ತಾಯಕ್ಕೆ 7ಕ್ಕೆ 1 ವಿಕೆಟ್ಸ್ ಅನ್ನು ಕಳ್ಕೊಂಡಿರ್ತಕ್ಕಂಥ ತಂಡ ಯಂಗ್ ಇಂಡಿಯನ್ಸ್. ಇನ್ನು 4 ಓವರ್ಗಳ ಆಟ ಬಾಕಿ ಉಳಿತಾ ಇದೆ ಮೊದಲ ಸೆಷನ್ ನಲ್ಲಿ. ಅದೇ ಸೋಟವನ್ನು ಯಂಗ್ ಇಂಡಿಯನ್ಸ್ ಆಟಗಾರ ದಾಖಲಿಸ್ತಾರೆ, ನೋಡಬೇಕಾಗಿದೆ. ಸೆಕೆಂಡ್ ಓವರ್ ಅಲ್ಲಿ ಇವಾಗ ಅವನಿಕ್ ಸಿಂಗ್ ಎಸ್ಆರ್ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಸ್ಟ್ರೈಕರ್ ಭಾಗದಲ್ಲಿ ವಸೀಂ, ವಿವೇಕ್ ನಾನ್ ಸ್ಟ್ರೈಕರ್ ಭಾಗದಲ್ಲಿ. ಈತ ನಡುವೆ ತನ್ಮೂಲಕ ಅವನಿಕ್ ಸಿಂಗ್ ಎಸೆದ ಮೊದಲ ಚೆಂಡು ತನ್ನ ಮೂಲಕ ವಸೀಂ ವಿಕೆಟ್ ಪತನ. ಆ ನಿಟ್ಟಿನಲ್ಲಿ ಸೆಕೆಂಡ್ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ ಯಂಗ್ ಇಂಡಿಯನ್ಸ್. 7 for loss of 2 important wicket. ಹೊಸ ಬ್ಯಾಟ್ಸ್ಮನ್ ಇವಾಗ ವಿಷ್ಣು ಅಂಕಣ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾರೆ ಯಂಗ್ ಇಂಡಿಯನ್ಸ್ ಪರವಾಗಿ. ಚಾಲ್ತಿಯ 2ನೇ ಓವರ್.
ಒಟ್ಟಾರೆ 7 ಎಸೆತ ಮುಕ್ತಾಯವನ್ನು ಕಂಡುಕೊಂಡಿದೆ. 7 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. 2 ವಿಕೆಟ್ಸ್ ಅನ್ನ ಕಳ್ಕೊಂಡಿದ್ದಾರೆ ಇಲ್ಲಿ ಯಂಗ್ ಇಂಡಿಯನ್ಸ್. ಇದರ ನಡುವೆ ತನ್ಮೂಲಕ ಕೋಟ್ಯಾನ್ ಮತ್ತೊಂದು ವಿಕೆಟ್ ಪತನ. ವಿಷ್ಣು ಬೋಲ್ಡ್ ರೂಪದಲ್ಲಿ ವಿಷ್ಣು ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಬಹಳ ಸುತ್ತಮುತ್ತ ಎಸೆಗಾರಿಕೆಯನ್ನು ಸಿಂಗ್ ಮುಂದುವರಿಸಿದ್ರು. ತನ್ಮೂಲಕ 2-2 ವಿಕೆಟ್ಸ್ ಅನ್ನು ಇವಾಗ ಪಡ್ಕೊಳ್ತಾ ಇದ್ದಾರೆ. 7-3 ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ ಯಂಗ್ ಇಂಡಿಯನ್ಸ್ 2ನೇ ಓವರ್ ಚಾಲ್ತಿಯಲ್ಲಿ. ಎಸ್ಎಸ್ಪಿ ಕಪ್ಪಿನ 2ನೇ ದಿನದ ಪಂದ್ಯಾಟಗಳು ಸಾಗಿ ಹೋಗ್ತಾ ಇದೆ. ಈ ಹಂತದಲ್ಲಿ ಮತ್ತೊಬ್ಬ ಆಟಗಾರ ಸಜಿತ್ ಅಂಕಣ ಪ್ರವೇಶವನ್ನು ಮಾಡ್ತಾ ಇರುವಂತಹ ಆಟಗಾರ ಕೂಡ. ಇಲ್ಲಿ ಹ್ಯಾಟ್ರಿಕ್ ಅವಕಾಶಗಳಿಂದ ಸಿಂಗ್ ಹ್ಯಾಟ್ರಿಕ್ ಅನ್ನು ಪಡ್ಕೊಳ್ತಾ ನೋಡಬೇಕಾಗಿದೆ. ಅವನಿಗೆ ಸಿಂಗ್ ಟು ಸಜಿತ್. ಹ್ಯಾಟ್ರಿಕ್ ಅವಕಾಶಗಳಿತ್ತು. ಲಕ್ಷ್ಯಕ್ಕಿಂತ ಹೊರಭಾಗದಲ್ಲಿ ಅದು ಹೋಗ್ತಾ ಇದೆ. ವೈಟ್ ಬಾಲ್ ಅನ್ನುವಂಥ ಒಂದು ಸೂಚನೆಯನ್ನ ತೀರ್ಪುಗಾರರು ರವಾನಿಸ್ತಾ ಇದ್ದಾರೆ. ತನ್ನ ಮೂಲಕ ಇವಾಗ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ ಮುಖ್ಯವಾಗಿ 8ಕ್ಕೆ ತಲುಪ್ತಾ ಇದೆ. 8 for loss of 3 important wicket ಯಂಗ್ ಇಂಡಿಯನ್ಸ್. ತಟ್ಟೆಮುಟ್ಟಿ ಆಡಬಲ್ಲಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ತನ್ನ ಮೂಲಕ ಇವಾಗ ಮತ್ತೆ ಒಂದು ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ 9ಕ್ಕೆ ತಲುಪ್ತಾ ಇದೆ. ಎರಡು ತಂಡಗಳಿಗೆ ಮಹತ್ವದ ಪಂದ್ಯ ಇದಾಗ್ತಾ ಇದೆ. ಡೂ ಆರ್ ಡೈ ಪಂದ್ಯ. ಬ್ಲಾಕ್ ಔಲ್ ಆಗಿ ಬೀಳ್ತಾ ಇದೆ. ವಿವೇಕ್ ಓಟವನ್ನು ದಾಖಲಿಸ್ತಾ ಇಲ್ಲ. ತನ್ಮೂಲಕ ಮತ್ತೆ ನಾಟ್ ಬಾಲ್. ಈ ಪಂದ್ಯದಲ್ಲಿ ಸಿಂಗ್ ಬಹಳ ಸುತ್ತಮುತ್ತ ಒಂದು ಎಸೆತಗಾರಿಕೆಯನ್ನು ಮುಂದುವರಿಸ್ತಾ ಇದ್ದಾರೆ. ತಾನು ಎಸೆದ ಮೊದಲ 2 ಚೆಂಡಲ್ಲಿ ಬೋಲ್ಡ್ ಔಟ್ ರೂಪದಲ್ಲಿ ವಿಕೆಟ್ಸ್ ಅನ್ನು ಪಡ್ಕೊಂಡಿದ್ದ ಸಿಂಗ್ ಆ ಬಳಿಕ ವೈಟ್ ಬಾಲ್ ದಾಖಲಿಸಿದ್ರು. ನಡುವೆ ತನ್ಮೂಲಕ ಓವರ್ ಹ್ಯಾಟ್ರಿಕ್. ಆ 3 ವಿಕೆಟ್ಸ್ ಅನ್ನ ಬೋಲ್ಡ್ ಔಟ್ ರೂಪದಲ್ಲಿ ಸಿಂಗ್ ಪಡ್ಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ವಿವೇಕ್ ಬ್ಯಾಕ್ ಟು ದಿ ಪವೆಲಿಯನ್. 9ಕ್ಕೆ 4. ಈ ಓವರ್ ನಲ್ಲಿ 3 ವಿಕೆಟ್ಸ್ ಅನ್ನ ಅವಿನಿಕ್ ಸಿಂಗ್ ಪಡ್ಕೊಂಡ್ರು. ಒಂದು ಹಂತದಲ್ಲಿ ಹ್ಯಾಟ್ರಿಕ್ ಅವಕಾಶಗಳಿದ್ರು ಕೂಡ ಆ ಹ್ಯಾಟ್ರಿಕ್ ಅವಕಾಶವನ್ನು ಕೈ ಚೆಲ್ಲಿದಂತ ಸಿಂಗ್ ಓವರ್ ಹ್ಯಾಟ್ರಿಕ್ ರೂಪದಲ್ಲಿ 3 ವಿಕೆಟ್ಸ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಆ 3 ಹೊದ್ದರಗಳು ಕೂಡ ಇಲ್ಲಿ ಬೋಲ್ಡ್ ಔಟ್ ರೂಪದಲ್ಲಿ ನೆಲಕ್ಕುರುಳುತ್ತಾ ಇದೆ. ಈ ಓವರ್ನ ಕೊನೆಯ ಒಂದೆಸೆತ ಬಾಕಿ ಉಳಿತಾ ಇದೆ. ಇನ್ನು ಈ ಹಂತದಲ್ಲಿ ಅರುಣ್ ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ. ಸಜಿತ್ ನಾನ್ ಸ್ಟ್ರೈಕರ್ ಭಾಗದಲ್ಲಿ, ಅವನಿಕ್ ಸಿಂಗ್ ಎಸ್ಗಾರಿಕೆ ಭಾಗದಲ್ಲಿ. ಗುಡ್ಡಾಳ ಹಿಂಭಾಗದಲ್ಲಿ ಆ ತಂಡದ ಹಿರಿಯ ಆಟಗಾರರು ನಾಗಣ್ಣ. ನಡುವೆ ಮೈ ಗುಡ್ನೆಸ್ ಅದ್ಭುತ ಸತ ತನ್ಮೂಲಕ ಮತ್ತೊಂದು ವಿಕೆಟ್. ಒಟ್ಟು 4 ವಿಕೆಟ್ಸ್ಗಳು ಕೂಡ ಬೋಲ್ಡ್ ರೂಪದಲ್ಲಿ ಅವನಿಕ್ ಸಿಂಗ್ ಇವರಲ್ಲಿ ಪಡಿತಾ ಇದ್ದಾರೆ. ನಂಬಲ್ಲ ಸಾಧ್ಯ ರೀತಿಯ ಒಂದು ಎಸೆತಗಾರಿಕೆಯನ್ನು ಅವನಿಕ್ ಸಿಂಗ್ ಮುಗಿಸಿದ್ರು. ಆ ನಿಟ್ಟಿನಲ್ಲಿ 9ಕ್ಕೆ 5 ವಿಕೆಟ್ಸ್ ಎಲ್ಲ ಕಳ್ಕೊಳ್ತಾ ಇದೆ ಯಂಗ್ ಇಂಡಿಯನ್ಸ್. ಈ ಹಂತದಲ್ಲಿ ಮತ್ತೆ ಗೋಲ್ಡ್ ಅಂಕಣ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಅದ್ಯಾವ ಬೌಲರ್ ಅನ್ನ ಕಣಕ್ಕಿಳಿಸ್ತಾರೆ ನೋಡಬೇಕಾಗಿದೆ. ಇಲ್ಲಿ HSR 11 ಕ್ರಿಕೆಟರ್ಸ್.
ವೈಟ್ ಬಾಲ್ ಅನ್ನುವಂತ ಸೂಚನೆ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಒಂದು ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಎರಡು ಓವರ್ಗಳ ಮುಕ್ತಾಯಕ್ಕೆ ಕೇವಲ 10ಕ್ಕೆ 5 ವಿಕೆಟ್ಸ್ಗಳನ್ನ ಕಳ್ಕೊಂಡಿರ್ತಕ್ಕಂಥ ತಂಡ. ಈ ಹಂತದಲ್ಲಿ ಮತ್ತೆ ಸಾಹಿಲ್ ಮಾಡಬಲ್ಲಂತ ಒಂದು ಪ್ರಯತ್ನ, ಡೀಪ್ ಬ್ಯಾಕ್ವರ್ಡ್ ಪಾಯಿಂಟ್ ಭಾಗದಲ್ಲಿ ಸ್ವಿಚ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬ್ಯಾಕ್ವರ್ಡ್ ಪಾಯಿಂಟ್ ಭಾಗದಲ್ಲಿ ಬಹಳ ಸುತ್ತಮುತ್ತ ಕ್ಷೇತ್ರ ರಕ್ಷಣೆ ಮುಖಾಂತರವಾಗಿ ಕೇವಲ 1 ಓಟಗಳಿಗಷ್ಟೇ ಅವಕಾಶಗಳು ಬರ್ತಾ ಇದೆ. ತಂಡ ಮೊತ್ತ 11ಕ್ಕೆ ತಲುಪ್ತಾ ಇದೆ. ಸ್ವಿಚ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ತನ್ಮೂಲಕ ಇವಾಗ ಡಾಕ್ಟರ್ ಡೆಲಿವರಿ ಸೇರ್ಪಡೆ ಕಂಡುಕೊಳ್ತಾ ಇದೆ. ಹನ್ನೊಂದಕ್ಕೆ 5ನೇ ವಿಕೆಟ್ಸ್ ಅನ್ನ ಕಳ್ಕೊಂಡಿರ್ತಕ್ಕಂಥ ಒಂದು ತಂಡ ಯಂಗ್ ಇಂಡಿಯನ್ಸ್. ಚಾಲ್ತಿಯ 3ನೇ ಓವರ್ನಲ್ಲಿ ಮತ್ತೆ ಸಾಹಿಲ್ ಬಹಳ ಸುತ್ತಮುತ್ತಾಗಿರ್ತಕ್ಕಂಥ ಹೊಡೆತವನ್ನು ದಾಖಲಿಸಿದ್ರು. ತನ್ಮೂಲಕ ಡೀಪ್ ಥರ್ಡ್ಮನ್ ಸೇವಾರೈಕೆಲ್ಲ ಕಂಡುಕೊಳ್ತಾ ಇದೆ. ಬೌಂಡ್ರಿ ಗೋಲ್ಡ್ ದಾಂಡಿನ ಮುಖಾಂತರವಾಗಿ ಚುಮ್ಮಿದಂತ ಬೌಂಡ್ರಿ. ಈ ಬೌಂಡ್ರಿ ಸಮೇತವಾಗಿ ತಂಡದ ಮೊತ್ತ 15ಕ್ಕೆ ತಲುಪ್ತಾ ಇದೆ. 15 ಫಾರ್ ಲಾಸ್ ಆಫ್ 5 ಯಂಗ್ ಇಂಡಿಯನ್ಸ್. ಆರಂಭಿಕ ಹಂತದಲ್ಲಿ ಫ್ರಂಟ್ ಲೈನ್ ಆಟಗಾರರು ವಿಕೆಟ್ ಅನ್ನು ಒಪ್ಪಿಸಿದ್ರು. ನಡು ಸರದಿ ಆಟಗಾರರು ಕೂಡ ಶೀಘ್ರಗತಿಯಲ್ಲಿ ವಿಕೆಟ್ ಅನ್ನು ಒಪ್ಪಿಸಿದ್ರು. ಇವಾಗ ಕೆಳ ಕ್ರಮಾಂಕದ ಆಟಗಾರರು ತಂಡವನ್ನ ಮೇಲೆತ್ತುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈತ ನಡುವೆ ಸ್ಲೋವರ್ ಎಸೆದ ಗತಿ ಪರಿವರ್ತನೆ, ಡೈರೆಕ್ಟ್ ಹಿಟ್ ಕಾಣ್ತಾ ಇಲ್ಲ. ಇಲ್ಲಿ ಒಂದ್ ವೇಳೆ ನೇರ ಗುರಿ ಕಂಡುಕೊಂಡಿದ್ರೆ ಖಂಡಿತವಾಗ್ಲೂ ಮತ್ತೊಂದು ವಿಕೆಟ್ಸ್ ಅನ್ನ ಇಲ್ಲಿ ಯಂಗ್ ಇಂಡಿಯನ್ಸ್ ಕಳ್ಕೊಳ್ಳುವಂತದ್ದು ಸಾಧ್ಯತೆ ಇತ್ತು. ಅವಕಾಶವನ್ನು ಕೈಚೆಲ್ಲಿದ್ರು. ತಂಡ ಮೊತ್ತ 16. ಚಾಲ್ತಿಯ 3ನೇ ಓವರ್ನಲ್ಲಿ 2 ಎಸೆದ ಇನ್ನೂ ಕೂಡ ಸಾಹಿಲ್ ಸಿಗಬೇಕಾಗಿದೆ. ಸುಂದರತೆಯ ಒಂದು ಹೊಡೆತವನ್ನು ಸಜಿದ್ ದಾಖಲಿಸಿದ್ರು. ತನ್ಮೂಲಕ ಡೀಪ್ ಫೈನ್ ಲೆಗ್ ವಿಭಾಗದಲ್ಲಿ 2 ಓಟದ ಸೇರ್ಪಡೆ. ಅಂತಿಮ ಹಂತದಲ್ಲಿ ಬೌಂಡ್ರಿ ಸೂಚನೆ ಬರ್ತಾ ಇದೆ ನಿರ್ಣಾಯಕರಿಂದ. ಈ ಬೌಂಡ್ರಿ ಸಮೇತವಾಗಿ 20ಕ್ಕೆ ತಲುಪ್ತಾ ಇದೆ ಯಂಗ್ ಇಂಡಿಯನ್ಸ್. ಮೂರನೇ ಓವರಲ್ಲಿ ಕೊನೆಯ ಒಂದು ಎಸೆತ ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಸ್ಲೋವರ್ ಎಸೆತ ಸಪೋರ್ಟ್ ಮಾಡಿಕೊಂಡು ಹೊಡೆಬಲ್ಲಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸ್ವೀಪ್ ಮುಖೇನವಾಗಿ 1 ಓಟಗಳಿಗೆ ಮತ್ತೆ ಅವಕಾಶಗಳನ್ನು ಮಾಡಿಕೊಡ್ತು. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. 3 ಓವರ್ಗಳ ಮುಕ್ತಾಯಕ್ಕೆ 21 ಓಟವನ್ನು ದಾಖಲಿಸ್ತಾ ಇದ್ದಾರೆ ಯಂಗ್ ಇಂಡಿಯನ್ಸ್. ಆರಂಭಿಕ ಹಂತದಲ್ಲಿ ಇನ್ನೂ ಕೂಡ 2 ಓವರ್ಗಳ ಆಟ ಬಾಕಿ ಉಳಿತಾ ಇದೆ. 21 ಫಾರ್ ಲಾಸ್ ಆಫ್ 5. 21ಕ್ಕೆ 5. ಎಸ್ಆರ್ ಭಾಗದಲ್ಲಿ ಮತ್ತೆ ಸಿಂಗ್. ಕಳೆದ ಓವರ್ನಲ್ಲಿ ಬಹಳ ಉತ್ತಮರೀತಿಯಿಂದ ಎಸೆಗಾರಿಕೆಯನ್ನು ಮಾಡಿದಂತಹ ಅವನಿಕ್ ಸಿಂಗ್ ಬೋಲ್ಡ್ ಔಟ್ ರೂಪದಲ್ಲಿ 4 ವಿಕೆಟ್ಗಳನ್ನ ಪಡ್ಕೊಂಡಂತಹ ಎಸೆತಗಾರ. ಸ್ಕೂಪ್ ಮಾಡುವಂತಹ ಪ್ರಯತ್ನಗಳು ಸಜಿತ್ ಮಾಡಿದ್ರು. ತನ್ಮೂಲಕ
ಒಂದು ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ತಡ ಮೊತ್ತ 22. ಚಾಲ್ತಿಯ 4ನೇ ಓವರ್. ಸುಂದರತೆ ಒಂದೆಸೆತ ತನ್ಮೂಲಕ ಮತ್ತೆ ಬೀಸುವಂತ ಪ್ರಯತ್ನಗಳನ್ನು ಮಾಡಿದ್ರು. ತನ್ಮೂಲಕ ಇವಾಗ ಸ್ಟ್ರೈಕ್ ಬದಲಿಸುವಂತ ಪ್ರಯತ್ನ ಸಾಗಿತ್ತು. ಎಕ್ಸ್ಟ್ರಾ ಓಟಗಳಿಗೆ ಅವಕಾಶಗಳನ್ನು ಮಾಡಿಕೊಡ್ತಾ ಇದ್ದಾರೆ. HSR 11 3 ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯಲ್ಲಿ ಕಂಡುಕೊಳ್ತಾ ಇದೆ. ತಂಡದ ಒಟ್ಟು ಮೊತ್ತ 25. ಮತ್ತ ಅವನಿಕ್ ಸಿಂಗ್ ಸ್ಟೆಪ್ ಔಟ್ ಮಾಡಿಕೊಂಡು ಹೊಡೆಯಬಲ್ಲಂತ ಪ್ರಯತ್ನ. ತನ್ಮೂಲಕ ಇವಾಗ ಲಾಂಗ್ ಆಫ್ ಭಾಗದಲ್ಲಿ ಬೌಂಡ್ರಿ ಸೇರ್ಪಡೆ. ಪ್ರಮುಖ ಆಟಗಾರರ ವೈಫಲ್ಯತೆ ತಂಡಕ್ಕೆ ಒಂದಷ್ಟು ಸಮಸ್ಯೆಯನ್ನು ಕೊಟ್ಟರೆ ಇವಾಗ ಸಜಿತ್ ಮತ್ತು ಗೋಲ್ಡ್ ಜೊತೆಯಾಟ ಸಾಗ್ತಾ ಇದೆ. 20ರ ಜೊತೆಯಾಟವನ್ನು 9 ಎಸೆಗಳ ಮುಂದೆ ದಾಖಲಿಸಿರ್ತಕ್ಕಂಥ ಸಜಿತ್ ಮತ್ತು ಗೋಲ್ಡ್ ಸ್ಕೋಪ್ ಶಾಟ್ ದಾಖಲಿಸಬಲ್ಲಂತ ಒಂದು ಪ್ರಯತ್ನವನ್ನು ಸ್ವೀಪ್ ಮಾಡಬಲ್ಲಂತ ಪ್ರಯತ್ನಗಳನ್ನ ಸಜಿತ್ ಮಾಡ್ತಾ ಇದ್ದಾರೆ. ತನ್ಮೂಲಕ ಇವಾಗ ಮತ್ತೆ ಒಂದು ಓಟದ ಸೇರ್ಪಡೆ. ತಡ ಮೊತ್ತ 30. ಒಂದು ಹಂತದಲ್ಲಿ 9ಕ್ಕೆ 5 ವಿಕೆಟ್ಸ್ಗಳನ್ನ ಕಳ್ಕೊಂಡಂತ ತಂಡ ತದನಂತರ ನಿಧಾನವಾಗಿ 20ರಿಂದ 21ರ ಜೊತೆ ಆಟವನ್ನು ಆಡಿದಂತ ಗೋಲ್ಡ್ ಮತ್ತು ಸಜಿತ್ ತಡ ಮೊತ್ತ 30ಕ್ಕೆ ತಲುಪ್ತಾ ಇದೆ. ಬೀಸುವಂತ ಪ್ರಯತ್ನಗಳು ಗೋಲ್ಡ್ ಮಾಡಿದ್ರು. ತನ್ಮೂಲಕ ಇವಾಗ 20 ಓಟದ ಸೇರ್ಪಡೆ. ಸಿಂಗ್ ಓವರ್ನಲ್ಲಿ ಕೊನೆ ಒಂದು ಎಸೆತ ಬಾಕಿ ಉಳಿತಾ ಇದೆ. ಸ್ವೀಪ್ ಮಾಡುವಂತ ಪ್ರಯತ್ನವನ್ನ ಕಂಡುಕೊಂಡ್ರು. ತನ್ನ ಮೂಲಕ ಡೀಪ್ ಬ್ಯಾಕ್ವರ್ಡ್ ಪಾಯಿಂಟ್ ಭಾಗದಲ್ಲಿ ಮತ್ತೆ ಸೀಮಾರೇಖೆಯನ್ನು ಕಂಡುಕೊಳ್ತಾ ಇದೆ. ಬೌಂಡ್ರಿ ಆ ನಿಟ್ಟಿನಲ್ಲಿ ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ನಾಲ್ಕು ಓವರ್ಗಳ ಮುಕ್ತಾಯಕ್ಕೆ 35. ಇನ್ನುಳಿದ 6 ಎಸೆತ. ಈ ಓವರ್ ಸಮಾಪ್ತಿಯಾಗಿ ಆರಂಭಿಕ ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ ಕೊನೆ 6 ಎಸೆತ ಮಾತ್ರ ಬಾಕಿ ಉಳಿತಾ ಇದೆ. ಆದಷ್ಟು ಓಟವನ್ನು ದಾಖಲಿಸ್ತಾ ನೋಡಬೇಕಾಗಿದೆ. ಅಂತಿಮ ಹಂತದಲ್ಲಿ HSR 11 ಅದ್ಯಾವ ಬೌಲರ್ ಕೈಗೆ ಚೆಂಡನ್ನು ಇಕ್ತಾ ನೋಡಬೇಕಾಗಿದೆ. ಅಂತಿಮ ಓವರ್ನಲ್ಲಿ DJ SR ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಕೈ ಜಾರಿ ಹೋಗುವಂತ ಪಂದ್ಯವನ್ನ ಉಳಿಸುವಂತ ಪ್ರಯತ್ನವನ್ನು ಮಾಡ್ತಾ ಇರತಕ್ಕಂತ ಸಜಿತ್ ಮತ್ತು ಗೋಲ್ಡ್ ಕಂಪ್ಲೀಟ್ ಆಗಿ ಒತ್ತಡಕ್ಕೆ ಸಿಲುಕಿದಂತ ಪರಿಸ್ಥಿತಿಯಲ್ಲಿ ತಂಡವನ್ನ 26ರ ಅಮೋಘ ಜೊತೆಯಾಟವನ್ನಾಡಿ ಉಳಿಸಿದಂತ ಆಟಗಾರರು ಕೂಡ ಇವಾಗ ಅಂತಿಮ 6 ಎಸೆತ ಅದು ಸೋಟವನ್ನ ಮತ್ತೆ ಸಜಿತ್ ಮತ್ತು ಗೋಲ್ಡ್ ಕಲೆ ಹಾಕ್ತಾ ನೋಡಬೇಕಾಗಿದೆ. ಲಾಸ್ಟ್ ಓವರ್ನಲ್ಲಿ DJ ನಡುವೆ ತೀರಾ ದುರ್ಬಲ ಎಸೆತ. ತನ್ಮೂಲಕ ಫೈನ್ ಲೆಗ್ ಸೀಮಾರೇಖೆಯನ್ನು ಕಂಡುಕೊಳ್ತಾ ಇದೆ. ಗೋಲ್ ದಾನದ ಮುಖಾಂತರವಾಗಿ ಅಂತಿಮ ಓವರ್ನ ಮೊದಲ ಚೆಂಡಿಗೆ 6 ದಾಖಲಿಸಿದ್ರು. ಒಟ್ಟಾರೆ 6 ಮುಖ್ಯವಾಗಿ DJ ಅವರಿಗೆ ವೆಲ್ಕಮ್ ಮಾಡ್ತಾ ಇದ್ದಾರೆ ಗೋಲ್ಡ್. ತಂಡದ ಒಟ್ಟು ಮೊತ್ತ 41. 5 ಎಸೆತ ಮಾತ್ರ ಬಾಕಿ ಉಳಿತಾ ಇದೆ ಇನ್ನು ಮೊದಲ ಸೆಷನ್ ಮುಕ್ತಾಯಕ್ಕಾಗಿ.
ರಿವರ್ಸ್ ಮಾಡುವಂತಹ ಪ್ರಯತ್ನವನ್ನ ಕಂಡುಕೊಳ್ತಾ ಇದ್ದಾರೆ. ತನ್ಮೂಲಕ ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನ ಗೋಲ್ಡ್ ಮತ್ತೆ ದಾಖಲಿಸಿದ್ರು. ತನ್ಮೂಲಕ ಮತ್ತಾವಳಿ ಹೊಡೆದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 43. ಮತ್ತೆ ರಿವರ್ಸ್ ಮಾಡಬಲ್ಲಂತ ಒಂದು ಪ್ರಯತ್ನವನ್ನ ಕಂಡುಕೊಳ್ತಾ ಇದ್ದಾರೆ. ತಂಡ ಮೊತ್ತ 1 ಮತ್ತೆ ಓಟದ ಸೇರ್ಪಡೆ ಆಗ್ತಾ ಇದೆ. 44ಕ್ಕೆ ತಲುಪ್ತಾ ಇದೆ ತಂಡದ ಒಟ್ಟು ಮೊತ್ತ. ಡಿಫೆನ್ಸ್ ಮಾಡುವಂತಹ ಪ್ರಯತ್ನಗಳು ಸಾಗ್ತಾ ಇದೆ. ಶಾರ್ಟ್ ಮಿಡ್ ವಿಕೆಟ್ ಏರಿಯಾದಲ್ಲಿ 20 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಅಂತಿಮ ಹಂತದಲ್ಲಿ 16 ವರ್ಷಗಳ ಮುಂದೆ 36ರ ಜೊತೆ ಆಟವನ್ನು ಆಡಿರ್ತಕ್ಕಂಥ ಸಜಿತ್ ಮತ್ತು ಗೋಲ್ಡ್ ರೋವರ ಪಾರ್ಟ್ನರ್ಶಿಪ್ ಆಟಕ್ಕೆ ಬ್ರೇಕ್ ಥ್ರೂವನ್ನು ನೀಡ್ತಾ ಇದ್ದಾರೆ. ಈವರೆಗೆ ಬಹಳ ಉತ್ತಮ ರೀತಿಯ ಆಟವನ್ನು ಆಡಿರ್ತಕ್ಕಂಥ ಸಜಿತ್ 9 ವರ್ಷಗಳ ಮುಂದೆ 17 ಓಟವನ್ನ ಕಲೆ ಹಾಕಿದಂತ ಆಟಗಾರ ಕೂಡ. ಈ ಹಂತದಲ್ಲಿ ಮತ್ತೋರ್ವ ಆಟಗಾರ ಮೋಹನ್ ರಾಜ್ ಅಂಕಣ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾರೆ. ಬಹಳ ಉತ್ತಮ ರೀತಿಯಾಗಿರ್ತಕ್ಕಂಥ ಹೊಡೆತ, ತನ್ಮೂಲಕ ಲಾಂಗ್ ಆನ್ ವಿಭಾಗದಲ್ಲಿ 1 ಓಟದ ಸೇರ್ಪಡೆ, 2 ಓಟದ ಪ್ರಯತ್ನ, ತನ್ಮೂಲಕ ಔಟ್. 46-47 ಟಾರ್ಗೆಟ್ ಸಂಖ್ಯೆ ನೋಡಿ. 47 ಈಸ್ ಅ ಟಾರ್ಗೆಟ್. ರ ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ HSR 11 ಅದ್ಯಾವ ರೀತಿಯಾಗಿ ಒಂದು ಮೊತ್ತವನ್ನು ಚೇಸ್ ಮಾಡ್ತಾ ನೋಡಬೇಕಾಗಿದೆ. ಯಂಗ್ ಇಂಡಿಯನ್ಸ್ ಇಮಿಡಿಯೇಟ್ಲಿ ಕ್ಷೇತ್ರ ರಕ್ಷಣೆ ಜಮಾವಣೆ ಮಾಡಿಕೊಳ್ಬೇಕಾಗುತ್ತೆ. ಯಂಗ್ ಇಂಡಿಯನ್ಸ್ ಡೂ ಆರ್ ಡೇ ಪಂದ್ಯ, ಮಾಡು ಇಲ್ಲವೇ ಮಡಿ ಪಂದ್ಯ ಎರಡೂ ತಂಡಗಳಿಗೂ ಕೂಡ. ಗೆದ್ದರೆ ಮುಂದಿನ ಸುತ್ತಿನ ಟಿಕೆಟ್ ಅನ್ನು ಪಡ್ಕೊಳ್ತಾರೆ, ಸೋತರೆ ಟೂರ್ನಮೆಂಟ್ ಇಂದ ಹೊರ ನಡೆಯಬೇಕಾಗುತ್ತೆ ಎರಡೂ ತಂಡಗಳು ಕೂಡ. ಆ ರೀತಿ ಒಂದು ಡೂ ಆರ್ ಡೇ ಪಂದ್ಯ, ಮಾಡು ಇಲ್ಲವೇ ಮಡಿ ಪಂದ್ಯ ಅಂಕಣ ಒಳಭಾಗದಲ್ಲಿ ಸಾಗಿ ಹೋಗ್ತಾ ಇದೆ. ಈ ಭಾಗದ ಜನಪ್ರಿಯ ಶಾಸಕರ ಸಂಪೂರ್ಣ ಸಹಕಾರ ಬೆಂಬಲದಿಂದ ಸಾಗ್ತಾ ಇರತಕ್ಕಂಥ ಒಂದು ವ್ಯವಸ್ಥಿತ ಕ್ರಿಕೆಟ್ ಪಂದ್ಯಾಕೂಟ.
ಮೊದಲ ಪವರ್ ಪ್ಲೇ ಓವರ್ನಲ್ಲಿ ಆರ್ಯನ್ ಯಂಗ್ ಇಂಡಿಯನ್ಸ್ ಪರವಾಗಿ, ಇತ್ತ HSR 11 ಪರವಾಗಿ ಮೊದಲ ಆರಂಭಿಕ ಆಟಗಾರರಾಗಿ ಇಸ್ರುವೇಲ್ ಮತ್ತು ನಾಗಾ ಅಂಕಣ ಪ್ರವೇಶವನ್ನು ಕಂಡುಕೊಂಡಿದ್ದಾರೆ. ಇಸ್ರುವೇಲ್ ಸ್ಟ್ರೈಕ್ ಭಾಗದಲ್ಲಿ, ನಾಗಾ ನಾನ್ ಸ್ಟ್ರೈಕ್ ಭಾಗದಲ್ಲಿ. ಪಂದ್ಯಾರಂಭ. ಆರ್ಯನ್ ಟು ಇಸ್ರುವೇಲ್. ಮೊದಲ ಸತ ತೀರಾ ಶಫಲ್ ಆಗಿ ಆಡಬಲ್ಲಂತ ಪ್ರಯತ್ನವನ್ನು ಇಸ್ರುವೇಲ್ ಮಾಡಿದ್ರು. ತನ್ಮೂಲಕ ಡಾಟ್ ಬಾಲ್ ಸೇರ್ಪಡೆ. ತಟ್ಟಿಮಟ್ಟಿ ಆಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇಸ್ರುವೇಲ್. ಆ ನಿಟ್ಟಿನಲ್ಲಿ ಇಸ್ರುವೇಲ್ ಖಾತೆ ಆರಂಭ, HSR 11 ಖಾತೆ ಕೂಡ ಆರಂಭವನ್ನು ಪಡ್ಕೊಳ್ತಾ ಇದೆ. ಇನ್ನು 28 ಎಸೆಗಳ ಮುಂದೆ 46 ಓಟದ ಅವಶ್ಯಕತೆ ಇದೆ. ನೋ ಬಾಲ್ +1 ಅನ್ನುವಂಥ ಸೂಚನೆ ಬರ್ತಾ ಇದೆ. ಇಲ್ಲಿ ಫ್ರೀ ಹಿಟ್ ಅವಕಾಶಗಳು ಲಭಿಸ್ತಾ ಇದೆ. ಆ ನಿಟ್ಟಿನಲ್ಲಿ ನಾಗಾ ಫ್ರೀ ಹಿಟ್ ಅವಕಾಶವನ್ನು ಯಾವ ರೀತಿಯಾಗಿ ಬಳಸ್ಕೊಳ್ತಾರೆ ನೋಡಬೇಕಾಗಿದೆ. ಬಹಳ ಸುತ್ತಮುತ್ತಾಗಿರ್ತಕ್ಕಂಥ ಹೊಡೆತ, ತನ್ಮೂಲಕ ಫ್ರೀ ಹಿಟ್ ಲಾಭವನ್ನು ನಾಗಾ ಪಡ್ಕೊಂಡ್ರು. ತನ್ಮೂಲಕ ಸಿಕ್ಸರ್. ಕಳೆದ ಟೂರ್ನಮೆಂಟ್ನಲ್ಲಿ ಇದೇ ಕ್ರೀಡಾಂಗಣದಲ್ಲಿ ಸೆಂಚುರಿ ಕೂಡ ಬಾರಿಸಿದಂತ ಆಟಗಾರರು ನಾಗಾ ಇಲ್ಲಿ ಆರ್ಭಟವನ್ನು ಕಂಡುಕೊಳ್ತಾ ಇದ್ದಾರೆ ಯಂಗ್ ಇಂಡಿಯನ್ಸ್ ವಿರುದ್ಧವಾಗಿ. ತಂಡದ ಮೊತ್ತ 8 ಫಾರ್ ನೋ ಲಾಸ್. ಸಪೋರ್ಟ್ ಮಾಡಿಕೊಂಡು ಹೊಡೆಯುವಂತ ಪ್ರಯತ್ನ, ತನ್ಮೂಲಕ ಸುರಕ್ಷಿತ ಗ್ಯಾಪ್ ಶಾಟ್. ಆ ನಿಟ್ಟಿನಲ್ಲಿ ಡೀಪ್ ಕವರ್ಸ್ ಸೀಮಾರಕ್ಕೆಲ್ಲ ಕಂಡುಕೊಳ್ತಾ ಇದೆ. ಬೌಂಡ್ರಿ, ನಾಗಾ ದಾಂಡದ ಮುಖಾಂತರವಾಗಿ ಚುಂಬಿದಂತ ಬೌಂಡ್ರಿ. ತಂಡದ ಮತ್ತೆ ಇವಾಗ 12ಕ್ಕೆ ತಲುಪ್ತಾ ಇದೆ. ಇನ್ನು 27 ಎಸೆತ, 35 ಓಟದ ಅವಶ್ಯಕತೆ ಇದೆ. ಮತ್ತೆ ಆರ್ಯನ್ ರಿವರ್ಸ್ ಮಾಡಬಲ್ಲಂತ ಪ್ರಯತ್ನವನ್ನ ನಾಗಾ ಮಾಡ್ತಾ ಇದ್ದಾರೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಕೂಡ. ಇನ್ನು 26 ಎಸೆಗಳ ಮುಂದೆ 35 ಓಟವನ್ನ ದಾಖಲಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಇದಾದ ನಂತರದ ಪಂದ್ಯ, ಈ ಪಂದ್ಯದಲ್ಲಿ ಗೆಲ್ಲುವಂತ ತಂಡ ಮತ್ತು ವಿಶ್ವಪ್ರಿಯ ಸಪೋರ್ಟ್ ಮಾಡಿಕೊಂಡು ಬೀಸಬಲ್ಲಂತ ಪ್ರಯತ್ನ, ತನ್ಮೂಲಕ ಇವಾಗ
ಮೊದಲ ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇದೆ ನಾಗ ಅವರ ರೂಪದಲ್ಲಿ. ರನ್ಔಟ್ಗೆ ಮೊದಲ ವಿಕೆಟ್ ಅನ್ನ ಕಳ್ಕೊಳ್ತಾ ಇದೆ ಇಲ್ಲಿ HSR 11 ಕ್ರಿಕೆಟರ್ಸ್. ಇನ್ನು 25 ಎಸೆದ 35 ಅವಶ್ಯಕತೆ ಇದೆ. ಹೊಸ ಬ್ಯಾಟ್ಸ್ಮನ್ ಕಣಕ್ಕೆ ಆಗಮಿಸ್ತಾ ಇದ್ದಾರೆ ಇವಾಗ. ನೀವು ಬ್ಯಾಟ್ಸ್ಮನ್ ಇವಾಗ ಶಶಾಂಕ್ ಅಂಕಣ ಪ್ರವೇಶವನ್ನ ಕಂಡುಕೊಳ್ತಾ ಇದ್ದಾರೆ. ಮತ್ತೆ ಆರ್ಯನ್ ತೀರಾ ಸ್ಲಾಟ್ ನಲ್ಲಿ ಬೀಳ್ತಾ ಇದೆ. ಬೀಸುವಂತ ಪ್ರಯತ್ನ, ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ ಕವರ್ಸ್ ಭಾಗದಲ್ಲಿ. ತನ್ಮೂಲಕ ಇವಾಗ ನೊಮ್ಯಾನ್ಸ್ ಲ್ಯಾಂಡ್. ಎರಡು ಓಟದ ಸೇರ್ಪಡೆ ಮತ್ತೆ ಅಂಕಿಅಂಶ ಪಟ್ಟಿನ ಕಂಡುಕೊಳ್ತಾ ಇದೆ. ಓವರ್ ಕೂಡ ಮುಕ್ತಾಯ. ಮೊದಲ ಓವರ್ ಮುಕ್ತಾಯಕ್ಕೆ 14ಕ್ಕೆ 1 ವಿಕೆಟ್ಸ್ ಅನ್ನ ಕಳ್ಕೊಂಡಿರ್ತಕ್ಕಂಥ ತಂಡ HSR 11. ಇನ್ನು 24 ಎಸೆಗಳ ಮುಂದೆ 33 ಓಟವನ್ನ ದಾಖಲಿಸಬೇಕಾಗಿರತಕ್ಕಂಥ ಅನಿವಾರ್ಯತೆಯ ಪಂದ್ಯ. ನ್ಯೂ ಬ್ಯಾಟ್ಸ್ಮನ್ ನ್ಯೂ ಬೌಲರ್ ಇವಾಗ ಸುಜಿಲ್ SR ವಿಭಾಗವನ್ನ ಕಂಡುಕೊಳ್ತಾ ಇದ್ದಾರೆ. 24 ಎಸೆದ 33 ಅವಶ್ಯಕತೆ. ಡೂ ಆರ್ ಡೈ ಪಂದ್ಯ, ಮಾಡು ಇಲ್ಲವೇ ಮಡಿ ಪಂದ್ಯ. ಈ ಪಂದ್ಯವನ್ನು ಗೆಲ್ಲುವಂತ ತಂಡ ದಿನದ ಮುಂದಿನ ಪಂದ್ಯವನ್ನು ಆಡಬೇಕಾಗುತ್ತೆ ವಿಶ್ವಪ್ರಿಯ ತಂಡದ ವಿರುದ್ಧವಾಗಿ. ಶಾರ್ಟ್ ಆಗಿ ಬೀಳ್ತಾ ಇದೆ. ಬಹಳ ಸುತ್ತಮುತ್ತ ಹೊಡೆತ ತನ್ಮೂಲಕ ಇವಾಗ ಡೀಪ್ ಬ್ಯಾಕ್ವರ್ಡ್ ಶಾರ್ಟ್ ಲಾಕ್ ಸೀಮಾರಕ್ಕೆ ಕಂಡುಕೊಳ್ತಾ ಇದೆ. ಬೌಂಡ್ರಿ ಇಸ್ರೋವೆಲ್ ತಂಡದ ಮುಖಾಂತರವಾಗಿ ಚುಮ್ಮಿದಂತಹ ಬೌಂಡ್ರಿ. ತಂಡದ ಒಟ್ಟು ಮೊತ್ತ 18. ಮತ್ತೆ ಸುಜಿಲ್ ಬಹಳ ಉತ್ತಮ ರೀತಿಯಾಗಿರ್ತಕ್ಕಂಥ ಒಂದು ಎಸೆತ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿಯ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಅಂತಿಮ 22 ಎಸೆತಗಳ ಮುಂದೆ ಗೆಲುವಿಗಾಗಿ 29 ಓಟವನ್ನು ದಾಖಲಿಸಬೇಕಾಗಿದೆ HSR. ಉದಾರಿ ಆವರಿಸಿಕೊಂಡು ವಿಸವಲಂತ ಪ್ರಯತ್ನ ತನ್ಮೂಲಕ ಮೈ ಗುಡ್ನೆಸ್ ಇಸ್ರೋವೆಲ್ ಆನ್ ಫೈರ್. ಭರ್ಜರಿ ಸಿಕ್ಸರ್ ಅನ್ನ ಇಸ್ರೋ ದಾಖಲಿಸಿದ್ರು. ತನ್ಮೂಲಕ 24. ಇನ್ನು 21 ಎಸೆದ 23 ಓಟದ ಅವಶ್ಯಕತೆ. ಕಾರ್ಯಕ್ರಮದ 2ನೇ ದಿನ ಹಗಲು ರಾತ್ರಿಯಾಗಿ ಒಂದು ಪಂದ್ಯಾಟಗಳು ಸಾಗುವಂತ ಸಾಧ್ಯತೆ ಕೂಡ ಇದೆ. ಮತ್ತೆ ಸುಜಿಲ್ ಟು ಇಸ್ರೋವೆಲ್ 21ಕ್ಕೆ 23. ಸ್ಲೋವರ್ ಆಗಿ ಎಸೆಬಲ್ ಅಂತ ಒಂದು ಪ್ರಯತ್ನ. ಲಕ್ಷ್ಯಕ್ಕಿಂತ ತೀರಾ ಹೊರ ಭಾಗದಲ್ಲಿ ಹಾದು ಹೋಗ್ತಾ ಇರ್ತಕ್ಕಂಥ ಚೆಂಡಿಗೆ ನಿರ್ಣಾಯಕರು ವೈಟ್ ಬಾಲ್ ಸೂಚನೆಯನ್ನು ರವಾನಿಸಿದ್ರು. ಈ ವೈಟ್ ಬಾಲ್ ಸಮೇತವಾಗಿ ತಂಡ ಮೊತ್ತ 25ಕ್ಕೆ ತಲುಪ್ತಾ ಇದೆ. ಮತ್ತೆ ಸುಜಿಲ್ ನಡುವೆ ಮತ್ತೆ ತೀರಾ ಶಫಲ್ ಆಗಿ ಆಡಬಲ್ಲಂತ ಒಂದು ಪ್ರಯತ್ನ. ತನ್ಮೂಲಕ ಇವಾಗ ಎಕ್ಸ್ಟ್ರಾಸ್ ರೂಪದಲ್ಲಿ ಒಂದು ಓಟ ಬರ್ತಾ ಇದೆ. ತಂಡದ ಮೊತ್ತ 26ಕ್ಕೆ ತಲುಪ್ತಾ ಇದೆ. ಬ್ಲಾಕ್ ಹೋಲ್ ಆಗಿ ಎಸೆಯುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸುಜಿಲ್. ತನ್ಮೂಲಕ ಮತ್ತೆ ಶಶಾಂಕ್ ಒಂಟಿ ಓಟವನ್ನು ದಾಖಲಿಸಿದ್ರು. ಅಂತಿಮ ಎಸೆತ ಇನ್ನೂ ಕೂಡ ಈ ಓವರ್ನಲ್ಲಿ ಬಾಕಿ ಉಳಿತಾ ಇದೆ.
27ಕ್ಕೆ ತಲುಪ್ತಾ ಇರ್ತಕ್ಕಂಥ HSR11 ತಂಡ ಇನ್ನು 20 ಓಟವನ್ನ ದಾಖಲಿಸಬೇಕಾಗಿದೆ. 19ಕ್ಕೆ 20. ಲಾಸ್ಟ್ ಬಾಲ್. ಈ ಓವರ್ನ ಕೊನೆಯ ಎಸೆತ ಬಾಕಿ ಉಳಿತಾ ಇದೆ. ಅಂತಿಮ ಎಸೆತ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಓವರ್ ಕೂಡ ಸಮಾಪ್ತಿಯನ್ನ ಕಂಡುಕೊಳ್ತಾ ಇದೆ. 2 ಓವರ್ಗಳ ಮುಕ್ತಾಯಕ್ಕೆ 27ಕ್ಕೆ 1 ವಿಕೆಟ್ಸ್ ಅನ್ನ ಕಳ್ಕೊಂಡಿರ್ತಕ್ಕಂಥ HSR11 ತಂಡ ಇನ್ನು 18 ಎಸೆತಗಳ ಮುಂದೆ ಗೆಲುವಿಗಾಗಿ 20 ಓಟವನ್ನು ದಾಖಲಿಸಬೇಕಾಗಿದೆ. 18ಕ್ಕೆ 20. ಪಂದ್ಯ ಮುಂದುವರಿಸಲಿ. ಕೊನೆಯ 18 ಎಸೆತಗಳ ಮುಂದೆ ಗೆಲುವಿಗಾಗಿ 20 ಓಟವನ್ನು ದಾಖಲಿಸಬೇಕಾದಂತಹ ಅನಿವಾರ್ಯತೆ ಇದೆ. ಈ ಹಂತದಲ್ಲಿ 3ನೇ ಓವರ್ನಲ್ಲಿ ಅದು ಯಾವ ಬೌಲರ್ ಅನ್ನ ಪರಿಚಯಿಸ್ತಾರೆ ನೋಡಬೇಕಾಗಿದೆ ಕೂಡ. ಕಿರಣ್ SR ಭಾಗವನ್ನ ಕಂಡುಕೊಳ್ತಾ ಇದ್ದಾರೆ. ಹದಿನೆಂಟಕ್ಕೆ 20. 7 ಎಸೆತಗಳ ಮುಂದೆ 15ರ ಜೊತೆ ಆಟವನ್ನು ಆಡಿದಂತ ಶಶಾಂಕ ಮತ್ತು ಇಸ್ರುವಾಲ್ ಕಾಂಟ್ರಿಬ್ಯೂಷನ್ 2 ಎಸೆತ 3 ಓಟವನ್ನ ಶಶಾಂಕ್ ದಾಖಲಿಸಿದ್ರೆ 7 ಎಸೆತ 11 ಓಟವನ್ನ ಇಸ್ರುವಾಲ್ ದಾಖಲಿಸಿದ್ರು ಕೂಡ. ರಿಕ್ವೈರ್ಡ್ ರನ್ ರೈಟ್ 6ರಿಂದ 7ರ ಸನಿಹಕ್ಕೆ ತಲುಪ್ತಾ ಇದೆ. 18ಕ್ಕೆ 20. ಯಂಗ್ ಇಂಡಿಯನ್ಸ್ ಇಲ್ಲಿ ಶಿಸ್ತುಬದ್ಧ ಬೌಲಿಂಗ್ ದಾಳಿಯನ್ನು ಸಂಘಟಿಸಲೇಬೇಕಾಗಿದೆ. ಸ್ವಲ್ಪ ಮಟ್ಟಿಗೆ ಹೆಜ್ಜೆ ತಪ್ಪಿದರೂ ಕೂಡ HSR11 ಈ ಪಂದ್ಯವನ್ನು ಗೆಲ್ಲುವಂತ ಸಾಧ್ಯತೆ ಕೂಡ ಇದೆ. ಪಂದ್ಯ ಮುಂದುವರಿಸಿಯಲ್ಲಿ ವಿನೇಶ್. ಇದರ ನಡುವೆ ಮತ್ತೊಂದು ವಿಕೆಟ್ ಪತನ. ಶಶಾಂಕ್ ಇನ್ನಿಂಗ್ಸ್ ಮುಕ್ತಾಯ. 27ಕ್ಕೆ 2ನೇ ವಿಕೆಟ್ಸ್ ಎಲ್ಲ ಕಳ್ಕೊಳ್ತಾ ಇದೆ. HSR11 ತಂಡ ಈ ಹಂತದಲ್ಲಿ ಶಶಾಂಕ್ ರವರು ತೆರವಾಗಿರ್ತಕ್ಕಂಥ ಸ್ಥಾನವನ್ನ ತುಂಬಬಲ್ಲಂತ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ ಆಟಗಾರ ವಿಕೆ ಅಂಕಣ ಪ್ರವೇಶವನ್ನು ಮಾಡ್ತಾ ಇರುವಂತಹ ಆಟಗಾರರು ಕೂಡ. 17ಕ್ಕೆ 20ರ ಅವಶ್ಯಕತೆ ಇದೆ ಗೆಲುವಿಗಾಗಿ. ಹದಿನೇಳಕ್ಕೆ 20. ಮತ್ತೆ ಕಿರಣ್ ಟು ವಿಕಿ. ಇದರ ನಡುವೆ ತೀರಾ ಅಗಲವಾಗಿ ಹಾದು ಹೋಗ್ತಾ ಇದೆ. ವೈಡ್ ಬಾಲ್ ಅನ್ನುವಂತ ಒಂದು ಸೂಚನೆ ಬರ್ತಾ ಇದೆ. ಈ ವೈಡ್ ಬಾಲ್ ಮುಖ್ಯವಾಗಿ ತನ್ನ ಮೊತ್ತ 28ಕ್ಕೆ ತಲುಪ್ತಾ ಇದೆ. ಅಂತಿಮ 17 ಎಸೆತಗಳ ಮುಂದೆ 19 ಓಟದ ಅವಶ್ಯಕತೆ. 19ಕ್ಕೆ 20. 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 19
ಡಿಫೆನ್ಸ್ ಮಾಡಬಲ್ಲಂತ ಪ್ರಯತ್ನಗಳು ಮತ್ತೆ ಸಾಗ್ತಾ ಇದೆ. ತನ್ನ ಮೂಲಕ ಮತ್ತೆ ಡಾಟ್ ಬಾಲ್. 16-19 ನಿಧಾನವಾಗಿ ಪಂದ್ಯವನ್ನ ತಮ್ಮೆಡಕ್ಕೆ ಸೆಳೆಯುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ HSR 11 ತಂಡ. ಡಾಟ್ ಬಾಲ್ ಅನ್ನುವಂತ ಒಂದು ಸೂಚನೆ ಬರ್ತಾ ಇದೆ. ಶಾರ್ಟ್ ರೈಸಿಂಗ್ ಡೆಲಿವರಿ ಲಾಂಗ್ ಆನ್ ವಿಭಾಗದಲ್ಲಿ ಒಂಟಿ ಓಟವನ್ನ ವಿಕ್ಕಿ ದಾಖಲಿಸಿದ್ರು. ಆ ನಿಟ್ಟಿನಲ್ಲಿ 29 ಇನ್ನು 14ಕ್ಕೆ 18ರ ಅವಶ್ಯಕತೆ. ನಿಧಾನವಾಗಿ ರಿಕ್ವೈರ್ಡ್ ರನ್ ರೇಟ್ 6ರಿಂದ 8ರ ಸನಿಹ ತಲುಪ್ತಾ ಇದೆ. ಬಹಳ ಸುತ್ತಮುತ್ತಗಿರ್ತಕ್ಕಂಥ ಒಂದು ಎಸೆತ ತನ್ಮೂಲಕ ಸುಲಭವಾಗಿ ಕ್ಯಾಚ್ ಮಾಡಿಕೊಳ್ಳುವಂತ ಅವಕಾಶಗಳಿತ್ತು. ಅವಕಾಶವನ್ನ ಕೈ ಚೆಲ್ತಾ ಇದ್ದಾರೆ. ಸದ್ಯ ಇಸ್ರೋವೆಲ್ಗೆ ಜೀವದಾನ ಲಭಿಸ್ತಾ ಇದೆ. ಚೇಸಿಂಗ್ ಪ್ರಕ್ರಿಯೆಯಲ್ಲಿ ಸ್ವಲ್ಪ ಮಟ್ಟಿಗೆ ತಲೆಬೇನೆ ಕೊಡ್ತಾ ಇರ್ತಕ್ಕಂಥ ಇಸ್ರೋವೆಲ್ ಇಲ್ಲಿ ಜೀವದಾನವನ್ನು ಪಡ್ಕೊಂಡು ಮತ್ತಷ್ಟು ತಲೆಬೇನೆಯನ್ನು ಉಂಟು ಮಾಡ್ತಾ ಇದ್ದಾರೆ ಯಂಗ್ ಇಂಡಿಯಾಸ್ ತಂಡಕ್ಕೆ. ಇನ್ನು 13 ಎಸೆಗಳ ಮುಂದೆ 17ರ ಅವಶ್ಯಕತೆ ಇದೆ. ವಿಕ್ಕಿ ಮತ್ತು ಇಸ್ರೋವೆಲ್ ಅದ್ಯಾವ ರೀತಿ ಒಂದು ಆಟವನ್ನು ಆಡ್ತಾರೆ ಕಾದು ನೋಡಬೇಕಾಗಿದೆ. ಈ ಪಂದ್ಯಾಕೂಟಕ್ಕೆ ಸಹಕಾರ ಪ್ರೋತ್ಸಾಹವನ್ನು ಕೊಡುವಂತರು ನಮ್ಮ ವಂಸಂದ್ರ ಪರಿಸರ ಕ್ರೀಡಾ ಪ್ರೋತ್ಸಾಹಕರು ಮತ್ತು ಸಮಾಜ ಸೇವಕರಾಗಿರ್ತಕ್ಕಂಥ ಶ್ರೀನಿವಾಸ ರೆಡ್ಡಿರವರು ಈ ಕಾರ್ಯಕ್ರಮದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಅವರು ದಯವಿಟ್ಟು ನಮ್ಮ ಒಂದು ಕಾರ್ಯಕ್ರಮದ ಮುಖ್ಯ ವೇದಿಕೆ ಬಂದು ಹಸಿರಾಗಿ ಕಾರ್ಯಕ್ರಮದ ವೀಕ್ಷಣೆ ಮಾಡಬೇಕನ್ನೋದಕ್ಕೆ ನಾವು ಕೇಳಿಕೊಳ್ತಾ ಇದ್ದೇವೆ. ತಮ್ಗಿದು SSP ಕಪ್ 2026 ಆಯೋಜಕರ ಪರವಾಗಿ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಪೂರ್ವಕವಾಗಿ ಆತ್ಮೀಯವಾಗಿ ಆದರಣೀಯವಾಗಿ ನಲ್ಮಯ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನೋಡಿ, ವಿನೀಶ್ ಅವರ ಗಮನಕ್ಕೆ ಪ್ರತಿ ಓವರಲ್ಲೂ ಕೂಡ ಚರ್ಚೆಗಳು ನಡೀತಾ ಇದೆ. ದಯವಿಟ್ಟು ಅಲ್ಲಿ ಪಂದ್ಯವನ್ನು ಇಮಿಡಿಯೇಟ್ಲಿ ಮುಂದುವರಿಸಬೇಕು. 12-16ರ ಅವಶ್ಯಕತೆ ಇದೆ. ಅದ್ಯಾವ ಬೌಲರ್ ಕೈಗೆ ಚೆಂಡನ್ನು ನೆಕ್ತಾರೆ ನೋಡಬೇಕಾಗಿದೆ ಇಲ್ಲಿ ಯಂಗ್ ಇಂಡಿಯನ್ಸ್. ಮತ್ತೆ ಆರ್ಯನ್ ಕೊನೆಯ 12 ಎಸೆತ 16 ಓಟದ ಅವಶ್ಯಕತೆ. 12ಕ್ಕೆ 16. ವಿಕಿ ಸ್ಟ್ರೈಕ್ ಭಾಗದಲ್ಲಿ ಇಸ್ರೋವೆಲ್ ನಾನ್ ಸ್ಟ್ರೈಕ್ ಭಾಗದಲ್ಲಿ ಬೌಲರ್ಗಳಿಗೆ ಬಹಳಷ್ಟು ಒತ್ತಡವನ್ನ ನೀಡಿದಂತ ಒಂದು ತುದಿಯಿಂದ ಚೆಂಡನ್ನ ತೂರಿ ಬಿಡಬೇಕಾಗಿದೆ ಇವಾಗ ಆರ್ಯನ್. ಬೀಸುವಂತಹ ಪ್ರಯತ್ನವನ್ನು ಕಂಡುಕೊಳ್ತಾ ಇದ್ದಾರೆ. ತನ್ಮೂಲಕ ಮತ್ತೆ ಸುಲಭ ಕ್ಯಾಚ್. ಸುಲಭ ತುತ್ತನ್ನ ಕೈ ಚೆಲ್ಲಿದ್ರು. ತನ್ಮೂಲಕ ಇವಾಗ 2 ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. 33 ತಂಡದ ಮೊತ್ತ. ಕ್ಯಾಚಸ್ ವಿನ್ ದ ಮ್ಯಾಚಸ್ ಅನ್ನುವಂತ ಮಾತುಗಳಿದೆ. ಕ್ಯಾಚ್ ಅನ್ನ ಕೈ ಚೆಲ್ತಾ ಇದ್ದಾರೆ. ವಿಕ್ಕಿಗೆ ಮತ್ತು ಇಸ್ರೋಲ್ಲಿ ಇರುವರು ಕೂಡ ಜೀವದಾನವನ್ನು ಪಡ್ಕೊಂಡು ಆಟವನ್ನು ಆಡ್ತಾ ಇದ್ದಾರೆ. HSR 11 ಅದ್ಯಾವ ರೀತಿಯಾಗಿ ಗೆಲುವಿನ ದಡವನ್ನು ಸೇರಿಸ್ತಾ ನೋಡ್ಬೇಕಾಗಿತ್ತು. ತನ್ಮೂಲಕ ಸುರಕ್ಷಿತ ಗ್ಯಾಪ್ ಶಾಟ್ ಬೌಂಡ್ರಿ 4 ಓಟ ಸೇರ್ಪಡೆ ಕಂಡುಕೊಳ್ತಾ ಇದೆ. ತಂಡ ಮೊತ್ತ 37.
ಅಲ್ಲಿ ನಮ್ಮ ಕ್ರೀಡಾ ಪ್ರೋತ್ಸಾಹಕರಾಗಿರ್ತಕ್ಕಂಥ ಶ್ರೀಯುತ ಶ್ರೀನಿವಾಸ ರೆಡ್ಡಿ ಅವರ ಕಾರ್ಯಕ್ರಮದ ವೀಕ್ಷಣೆ ಮಾಡ್ತಾ ಇದ್ದಾರೆ. ದಯವಿಟ್ಟು ನಮ್ಮ ವೇದಿಕೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ನಿಮಗೆ ನಾವು ಬಹಳ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ನಮ್ಮ SSP ಟ್ರೋಫಿಯ ಕಾರ್ಯಕ್ರಮದ ವೇದಿಕೆ ಮೇಲ್ಭಾಗದಲ್ಲಿ ಆಸೀನರಾಗಿ ಕಾರ್ಯಕ್ರಮದ ವೀಕ್ಷಣೆ ಮಾಡಬೇಕು ನಾವು ಕೇಳಿಕೊಳ್ತಾ ಇದ್ದೇವೆ. ನೋಡಿ, ಬಹಳ ಸುತ್ತಮರಿತಾಗಿರ್ತಕ್ಕಂಥ ಎಸೆತ, ತನ್ಮೂಲಕ ಡಾಟ್ ಬಾಲ್ ಸೇರ್ಪಡೆ. ಅಂತಿಮ 8 ಎಸೆತ, 8 ಓಟದ ಅವಶ್ಯಕತೆ. 8ಕ್ಕೆ 8. ಎರಡು ತಂಡಗಳಿಗೆ ವೆರಿ ಇಂಪಾರ್ಟೆಂಟ್ ಪಂದ್ಯ. ಗೆದ್ದರೆ ಮುಂದಿನ ಸುತ್ತಿನ ಟಿಕೆಟ್, ಇಮಿಡಿಯೇಟ್ಲಿ ಮುಂದಿನ ಪಂದ್ಯವನ್ನು ಆಡಬೇಕಾಗುತ್ತೆ. ಸೋತರೆ ಟೂರ್ನಮೆಂಟ್ ಇಂದ ನಿರ್ಗಮಿಸಬೇಕಾಗುತ್ತೆ ಕೂಡ. ನಡುವೆ ಬೆರೋಸಿನ ಒಂದು ಹೊಡೆತ, ಮಿಡ್ ವಿಕೆಟ್ ಭಾಗದಲ್ಲಿ ಕೇವಲ ಒಂದು ಓಟದ ಸೇರ್ಪಡೆ ಮಾತ್ರ ಕಂಡುಕೊಳ್ತಾ ಇದೆ. ಬಹಳ ಸುತ್ತಮುತ್ತ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ ಯಂಗ್ ಇಂಡಿಯನ್ಸ್ ಆಟಗಾರರು. ಅಂತಿಮ ಹಂತದಲ್ಲಿ ಈ ಎರಡೂ ಆಟಗಾರರು ಕೂಡ ತಲಾ ಒಂದೊಂದು ಜೀವದಾನವನ್ನು ಪಡ್ಕೊಂಡು ಆಟವನ್ನು ಆಡ್ತಾ ಇದ್ದಾರೆ. ಈ ವಿಚಾರದ HSR 11 ಒಂದಷ್ಟು ಪ್ಲಸ್ ಆಗ್ತಾ ಇದೆ. ಕೊನೆಯ 7 ಎಸೆತ, 7 ಓಟದ ಅವಶ್ಯಕತೆ. ಕೊನೆಯ 7ಕ್ಕೆ 7 ಮತ್ತೆ ಆರ್ಯಾನ್. ನಡುವೆ ತನ್ಮೂಲಕ ಇಸ್ರೋ ವಿಕೆಟ್ ಪತನ, ಕ್ಲೀನ್ ಬೌಲ್ಡ್, ಯು ಮಿಸ್, ಐ ಹಿಟ್. ಪಂದ್ಯ ಚಿತ್ರಣ ಮತ್ತೆ ಬದಲಾಗ್ತಾ ಇದೆ. ಕೊನೆಯ 6 ಎಸೆತ, 7 ಓಟದ ಅವಶ್ಯಕತೆ. ಆರು ಎಸೆತಗಳ ಮುಂದೆ 7 ಓಟವನ್ನು ದಾಖಲಿಸಬೇಕಾಗಿದೆ. ಇಲ್ಲಿ ಈ ಹಂತದಲ್ಲಿ ಮತ್ತೋರ್ವ ಆಟಗಾರ ಅಂಕಣ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾರೆ HSR 11 ಪರವಾಗಿ. ಈ ಹಂತದಲ್ಲಿ ಭಗವಾನ್ ಅಂಕಣ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾರೆ. ಕೊನೆಯ ಡೆತ್ ಓವರ್ ನಲ್ಲಿ ಅದ್ಯಾವ ಎಸೆತಗಾರನ ಪರಿಚಯಿಸಬೇಕಾಗಿದೆ. ಯಂಗ್ ಇಂಡಿಯನ್ಸ್ ಆಟಗಾರರು ಗೋಲ್ಡ್ ಈ ಪಂದ್ಯದಲ್ಲಿ ಡೈಮಂಡ್ ಆಗ್ತಾರ ನೋಡಬೇಕಾಗಿದೆ. ಒಂದು ವೇಳೆ ಒಂದು ಪಂದ್ಯವನ್ನು ಯಂಗ್ ಇಂಡಿಯನ್ಸ್ ಗೆದ್ದರೆ ಮತ್ತೊಂದು ಅವಕಾಶದ ಬಾಗಿಲು ತೆರೆಯುತ್ತೆ. 6 ಎಸೆತ, 7 ಓಟದ ಅವಶ್ಯಕತೆ. ಪಂದ್ಯವನ್ನು ಮುಂದುವರಿಸಿಕೊಳ್ಳಿ. 6ಕ್ಕೆ 7 ಓಟದ ಅವಶ್ಯಕತೆ ಇದೆ. ಅಂತಿಮವನ್ನು ಮೊದಲ ಎಸೆತ, ತನ್ಮೂಲಕ ಸ್ಟ್ರೈಟ್ ಡೌನ್ ದ ಹೇರ್, ಕ್ಯಾಚ್ ಪಡ್ಕೊಳ್ಳೋದು ಅವಕಾಶ. ತನ್ಮೂಲಕ ವಿಕ್ಕಿ ಇನ್ನಿಂಗ್ಸ್ ಕೂಡ ಮುಕ್ತಾಯ. ಸೆಟ್ ಬ್ಯಾಟ್ಸ್ಮನ್ ವಿಕ್ಕಿ ಬ್ಯಾಕ್ ಟು ದಿ ಪವೆಲಿಯನ್. ಕೊನೆಯ ಓವರ್ನ ಮೊದಲ ಚೆಂಡಿನಲ್ಲಿ ವಿಕ್ಕಿ ವಿಕೆಟ್ಸ್ ಎಲ್ಲ ಕಳ್ಕೊಂಡ್ರೆ ಹಿಂದೆ 4ನೇ ಓವರ್ನ ಅಂತಿಮ ಚೆಂಡಿನಲ್ಲಿ ಇಸ್ರೋ ವಿಕೆಟ್ಸ್ ಎಲ್ಲ ಕೂಡ ಕಳ್ಕೊಳ್ತಾ ಇದ್ದಾರೆ. ಅಂತಿಮ ಹಂತದಲ್ಲಿ ಇವಾಗ ಯಂಗ್ ಇಂಡಿಯನ್ಸಿನ BTM ಎಕ್ಸ್ಪ್ರೆಸ್ ಗೋಲ್ಡ್. ಅಂತಿಮ ಹಂತದಲ್ಲಿ ತನ್ಮೂಲಕ ಇವಾಗ ಡಾಟ್ ಬಾಲ್ ಸೇರ್ಪಡೆ ಎಲ್ಲ ಕಂಡುಕೊಳ್ತಾ ಇದೆ.
ಕೊನೆಯ 4 ಎಸೆತ 7 ಓಟದ ಅವಶ್ಯಕತೆ ಬರಬೇಕಾಗಿದೆ. ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ಭರ್ಜರಿ ಫುಲ್ ಶಾಟ್ ತನ್ಮೂಲಕ ಇವಾಗ ಬಹಳ ಸುತ್ತಮುತ್ತ ಕ್ಷೇತ್ರ ರಕ್ಷಣ ಬೌಂಡ್ರಿಯನ್ನು ಅಟ್ಟಾಯಿಸಿದ್ರು. 2 ಓಟದ ಸೇರ್ಪಡೆ 3ನೇ ಓಟದ ಪ್ರಯತ್ನ ಸಾಗ್ತಾ ಇದೆ. ಇಲ್ಲಿ ಪೂರ್ವೈಕೆಯೂ ಕೂಡ ಆ 3 ಓಟದ ಸೇರ್ಪಡೆ ಮುಖ್ಯವಾಗಿ ತಂಡ ಒಟ್ಟು ಮತ್ತೆ 43. ಇನ್ನು 3 ಎಸೆತ 4 ಓಟದ ಅವಶ್ಯಕತೆ ಇದೆ. ಡುವಾಡೈ ಪಂದ್ಯ, ಗೆಲ್ಲಲೇಬೇಕಾದಂತ ಒಂದು ಪಂದ್ಯ, ಗೆಲುವಿನ ಫಲಿತಾಂಶವನ್ನು ಕಾಣಲೇಬೇಕಾದಂತ ಪಂದ್ಯ, ಗೆಲುವಿನ ನಾಗಲೋಟವನ್ನು ಬೀರಲೇಬೇಕಾದಂತ ಪಂದ್ಯ. 2 ತಂಡಗಳಿಗೆ ಕ್ರೂಷಿಯಲ್ ಪಂದ್ಯ. ಇಲ್ಲಿ ಅದ್ಯಾವ ತಂಡ ಗೆಲುವಿನ ನಗೆಯನ್ನ ಬೀರ್ತಾ ನೋಡಬೇಕಾಗಿದೆ. ಒಂದೆಡೆ ಯಂಗ್ ಇಂಡಿಯನ್ಸ್, ಮತ್ತೊಂದೆಡೆ HSR-11 ಕ್ರಿಕೆಟರ್ಸ್. ಅಲ್ಲಿ ವಿಶ್ವಪ್ರಿಯ ಕ್ಯಾಪ್ಟನ್ ಬರಬೇಕು. ವಿಶ್ವಪ್ರಿಯ ಕ್ಯಾಪ್ಟನ್ ಬನ್ನಿ. ಪುಟ ಹೊರಗೆ ಬಾ, ಸೈಕಲ್ ಆಡೋಣ. ಬಹಳ ಸುತ್ತಮುತ್ತ ಹೊಡೆತವನ್ನ ಭಗವಾನ್ ದಾಖಲಿಸಿದ್ರು. ಮಿಡುಗಡೆ ಭಾಗದಲ್ಲಿ 1 ಓಟದ ಸೇರ್ಪಡೆ, ಬಹಳ ಸುತ್ತಮುತ್ತ ಕ್ಷೇತ್ರ ರಕ್ಷಣೆ ಕೂಡ ಸಾಗ್ತಾ ಇದೆ. ಮತ್ತೆ ಓಟದ ಸೇರ್ಪಡೆ ಕಂಡುಕೊಳ್ತಾ ಇದೆ. ಅವಳಿ ಓಟ ಸೇರ್ಪಡೆ ಮುಖ್ಯವಾಗಿ 45. 2 ಎಸೆತ 2 ಓಟದ ಅವಶ್ಯಕತೆ. ಈವರೆಗೆ ನಿಧಾನಗತಿಯಾಗಿ ಮಂದಗತಿಯಲ್ಲಿ ಸಾಗಿದಂತಹ ಪಂದ್ಯ ಇವಾಗ 2 ತಂಡದ ಆಟಗಾರರ ಹೃದಯ ಬಡಿತ ಕೂಡ ಹೆಚ್ಚಿಸಿದಂತಹ ಪಂದ್ಯ ಇದಾಗ್ತಾ ಇದೆ. 2 ಎಸೆತ 2 ಓಟದ ಅವಶ್ಯಕತೆ. ಒಂದು ವೇಳೆ ಪಂದ್ಯ ಸಮಬಲವನ್ನು ಸಾಧಿಸಿದ್ರೆ ಇಲ್ಲಿ ಸೂಪರ್ ಓವರ್. ಎರಡಕ್ಕೆ 2 ಮತ್ತೆ ಗೋಲ್ಡ್ ಟು ಭಗವಾನ್. ಅಟಲ್ ಬಿಹಾರಿ ವಾಜಪೇಯಿ ಕ್ರೀಡಾಂಗಣ ಬಹಳಷ್ಟು ಅವಿಸ್ಮರಣೀಯ ಸಮಯಗಳಿಗೆ ಸಾಕ್ಷಿ ಆಗ್ತಾ ಇದೆ. SS ಪಿಕಪ್ ಮೊದಲ ಆವೃತ್ತಿಯನ್ನು ಕಂಡುಕೊಳ್ತಾ ಇದ್ರು ಕೂಡ ಬಹಳಷ್ಟು ಉತ್ತಮ ರೀತಿಯ ಪಂದ್ಯಾಟಗಳು ಇಲ್ಲಿ ಸಾಗ್ತಾ ಇದೆ. ಇಲ್ಲಿ ಮತ್ತೆ 1 ಓಟದ ಸೇರ್ಪಡೆ, 1 ಬಾಲ್ 1 ಓಟದ ಅವಶ್ಯಕತೆ. 1ಕ್ಕೆ 1. ಕೊನೆಯ 1 ಎಸೆತ ಮುಂದೆ 1 ಓಟದ ಅವಶ್ಯಕತೆ ಇದೆ. ಇತ್ತ ವರುಣ, ಅತ್ತ ಎಸೆತಗಾರಿಕೆ ಭಾಗದಲ್ಲಿ ಗೋಲ್ಡ್. ಕೊನೆಯ 1ಕ್ಕೆ 1. ಅಂತಿಮ ಎಸೆತ ಸ್ಲೋವರ್ ಆಗಿ ಬೀಳ್ತಾ ಇದೆ. ತನ್ಮೂಲಕ ರಿಸ್ಕಿ ಓಟವನ್ನು ವರುಣ್ ಪಡ್ಕೊಂಡ್ರು. ಆ ನಿಟ್ಟಲ್ಲಿ HSR-11 ತಂಡ ಪಂದ್ಯವನ್ನು ಗೆಲ್ತಾ ಇದೆ. ಯಂಗ್ ಇಂಡಿಯನ್ಸ್ ಒಂದಷ್ಟು ಬಿಗು ಹೋರಾಟವನ್ನು ಮಾಡಿದ್ರು ಕೂಡ ಪಂದ್ಯವನ್ನು ಕಳ್ಕೊಳ್ತಾ ಇದ್ದಾರೆ. ಸದ್ಯ ಈ ಕಾರ್ಯಕ್ರಮದ ವೀಕ್ಷಣೆಯಾಗಿ ಈ ಭಾಗದ ಅಭಿವೃದ್ಧಿ ಅಧಿಕಾರರು, ಜನಪ್ರಿಯ ಶಾಸಕರು ಇನ್ನು ಕೆಲವೇ ಸೆಕೆಂಡ್ಗಳಲ್ಲಿ ನಮ್ಮನ್ನು ಕೂಡಿಕೊಳ್ಳಿಕ್ಕಿದ್ದಾರೆ. ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಅವರಿಗೆ ನಾವು ಬಹಳ ಪ್ರೀತಿಪೂರ್ವಕವಾಗಿ ನಾವು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ತಮಗಿದು SSP ಕಪ್ಪಿನ ಆಯೋಜಕರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅಲ್ಲಿ HSR-11 ಆಟಗಾರರು ದಯವಿಟ್ಟು ಲೈನಪ್ ಮಾಡಿ. HSR-11 ಆಟಗಾರರು ದಯವಿಟ್ಟು ಲೈನಪ್ ಮಾಡಿ. ಅದೇ ರೀತಿಯಾಗಿ ವಿಶ್ವಪ್ರಿಯ ಆಟಗಾರರು ಕೂಡ ಇಮಿಡಿಯೇಟ್ಲಿ ಬನ್ನಿ, ಲೈನಪ್ ಮಾಡಬೇಕಾಗುತ್ತೆ ನೋಡಿ. ವಿಶ್ವಪ್ರಿಯ ಆಟಗಾರರು ಮತ್ತು HSR-11 ಆಟಗಾರರು ದಯವಿಟ್ಟು ಲೈನಪ್ ಮಾಡೋದಾಗಲು ಕೇಳಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ
ಸಂಪೂರ್ಣ ಸಹಕಾರ ಮತ್ತು ಪ್ರೋತ್ಸಾಹವನ್ನು ಕೊಟ್ಟು ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವರು ಈ ಭಾಗದ ಅಭಿವೃದ್ಧಿ ಹರಿಕಾರರು, ಈ ಭಾಗದಲ್ಲಿ ಒಂದು ಅತ್ಯುತ್ತಮ ರೀತಿಯ ಒಂದು ಕ್ರೀಡಾ ಸ್ಟೇಡಿಯಂ ಅನ್ನು ಕೂಡ ನಿರ್ಮಿಸಿದಂತವರು, ಕ್ರೀಡೆಯಲ್ಲಿ ಅಪಾರ ಸಾಧನೆಯನ್ನು ಕೂಡ ಮಾಡಿದಂತವರು, ಈ ಭಾಗದ ಸಮಾಜ ಸೇವಕರು, ಜನಪ್ರಿಯ ಶಾಸಕರು ಶ್ರೀಯುತ ಎಂ ಸತೀಶ್ ರೆಡ್ಡಿ ಅವರು ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ತಮಗಿದ ಮತ್ತೊಮ್ಮೆ ಮಗದೊಮ್ಮೆ ಆತ್ಮೀಯ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. SSB ಕಪ್ 2026 ಪರವಾಗಿ ನಿರಂತರ 3 ದಿನಗಳ ಕಾಲ ಸಾಗುವಂತೆ ಒಂದು ಕಾರ್ಯಕ್ರಮ, ಬಹಳಷ್ಟು ಸುಸಜ್ಜಿತವಾಗಿರ್ತಕ್ಕಂಥ ಮೈದಾನದ ಒಳಭಾಗದಲ್ಲಿ ಈ ಕಾರ್ಯಕ್ರಮ ನೇರ ಪ್ರಸಾರಕ್ಕೆ ಮುಖ್ಯವಾಗಿ ಸಾಗ್ತಾ ಇದ್ರೆ ಇಡೀ ವಿಶ್ವದಾದ್ಯಂತ ಇವತ್ತು ಈ ಕಾರ್ಯಕ್ರಮ ಲಕ್ಷಾಂತರ ಮಂದಿ ಕುಳಿತುಕೊಂಡಲ್ಲಿ ಏಕಕಾಲಕ್ಕೆ ಒಂದು ಕಾರ್ಯಕ್ರಮದ ವೀಕ್ಷಣೆ ಮಾಡಬಹುದಾಗಿದೆ ಯೂಟ್ಯೂಬ್ ಲೈವ್ ಮುಖೇನವಾಗಿ. ಆ ರೀತಿಯ ಒಂದು ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರ ನೀಡುವಂತ ಈ ಭಾಗದ ನಮ್ಮ ಅಭಿವೃದ್ಧಿ ಅಧಿಕಾರರು, ಜನಪ್ರಿಯ ಶಾಸಕರು ಬರ್ತಾ ಇದ್ದಾರೆ. ಮತ್ತೊಮ್ಮೆ ಮಗದೊಮ್ಮೆ ಆತ್ಮೀಯ ಆದರಣೀಯ ನಲ್ಮಯ ಸ್ವಾಗತ ಸುಸ್ವಾಗತ. ಅಲ್ಲಿ ವಿಶ್ವಪ್ರಿಯ ಆಟಗಾರರು ವಿನೀಶ್ ಇದಾರ? ವಿಶ್ವಪ್ರಿಯ ಬಿಡುವಿಲ್ಲದ ಸಮಯದಲ್ಲೂ ಕೂಡ ನಮ್ಮ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಪ್ರೀತಿಯ ಕರೆಗೆ ಹೋಗೊಟ್ಟುಕೊಂಡು ಬಂದು ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡ್ತಾ ಇರ್ತಕ್ಕಂಥವ್ರು ನಮ್ಮ ಶಾಸಕರಿಗೆ ಕೃತಜ್ಞತೆ ಅಭಿನಂದನೆ ಸಮರ್ಪಿಸ್ತಾ ಇದ್ದಾವೆ. ಬಹಳಷ್ಟು ಅದ್ದೂರಿಯಾಗಿರ್ತಕ್ಕಂಥ ಒಂದು ಕ್ರೀಡಾಂಗಣವನ್ನ ಈ ಭಾಗದಲ್ಲಿ ತಯಾರು ಮಾಡಿಕೊಂಡಿದ್ದೀರಾ. ಖಂಡಿತವಾಗಲೂ ಕ್ರಿಕೆಟ್ ಪ್ರಿಯರ ಪ್ರತಿಯೊಬ್ಬರ ಮನಸ್ಸಲ್ಲೂ ಕೂಡ ಅಚ್ಚಳಿಯದೆ ಉಳಿದಿರ್ತಕ್ಕಂಥ ಒಂದು ಸ್ಥಳ ಇದ್ರೆ ಅದು ನಮ್ಮ ಈ ಒಂದು ಕ್ರೀಡಾಂಗಣ. ಈ ಕ್ರೀಡಾಂಗಣ ಒಳಭಾಗದಲ್ಲಿ ಇವತ್ತು ರಾಜ್ಯದ ನಾನಾ ಕಡೆಗಳಿಂದ ಬಹಳಷ್ಟು ತಂಡಗಳು ಕೂಡ ಬಂದು ಭಾಗವಹಿಸ್ತಾ ಇದೆ. ಈ ರೀತಿಯ ಒಂದು ಕಾರ್ಯಕ್ರಮಕ್ಕೆ ನಿಮ್ಮ ಸಹಕಾರ, ನಿಮ್ಮ ಪ್ರೋತ್ಸಾಹ, ನಿಮ್ಮ ಬೆಂಬಲ ನಮ್ಮ ಜೊತೆಗೆ ಇರಲಿ. ಇದೇ ರೀತಿಯಾಗಿ ಸದಾಕಾಲ ಕೂಡ ಕೇಳಿಕೊಳ್ತಾ ದಯವಿಟ್ಟು ನಮ್ಮ ಶಾಸಕರು ನಮ್ಮ ಅಂಕಣದ ಮಧ್ಯಭಾಗಕ್ಕೆ ಸಾಗಬೇಕು. ಈ ಎರಡೂ ತಂಡಗಳಿಗೆ ತಮ್ಮ ಅಮೃತ ಹಸ್ತದ ಮುಖಾಂತರವಾಗಿ ಹಸ್ತಲಾಗುವವರನ್ನು ಮಾಡಿ ಶುಭವನ್ನು ಕೋರುವುದರ ಮುಖಾಂತರವಾಗಿ ಈ ಪಂದ್ಯದ ಟಾಸ್ ಕಾರ್ಯಕ್ರಮವನ್ನು ಕೂಡ ತಾವೇ ಅಲ್ಲಿ ನೆರವೇರಿಸಿಕೊಡ್ಬೇಕು ಅನ್ನೋದಾಗಿ ನಾವು ಕೇಳಿಕೊಳ್ತೇವೆ. ಅಲ್ಲಿ ವಿಶ್ವಪ್ರಿಯ ಆಟಗಾರರು ದಯವಿಟ್ಟು ಆ ಪುಟ್ಟ ಹೆಜ್ಜೆಯನ್ನು ಸ್ವಲ್ಪ ದೊಡ್ಡ ಹೆಜ್ಜೆಯನ್ನಾಗಿಟ್ಟು ಬೇಗ ಲೈನಪ್ ಮಾಡಿ ಸರ್ ಪ್ಲೀಸ್. ಈ ಹಂತದಲ್ಲಿ ಮತ್ತೆ ವೀಕ್ಷಕರನ್ನು ಬದಲಿಸ್ತಾ ಇದ್ದಾವೆ. ತನ್ಮೂಲಕ ಇವಾಗ ಮತ್ತೆ ಅಬ್ಬಾಸ್ ಬಬ್ಲು ನಮ್ಮನ್ನು ಕೂಡಿಕೊಳ್ತಾ ಇದ್ದಾರೆ. ಹಲೋ, ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಿಡುವಿಲ್ಲದ ಸಮಯದಲ್ಲೂ ಕೂಡ ನಮ್ಮ ಒಂದು ಕ್ರಿಕೆಟ್ ಪಂದ್ಯಾಕೂಟಕ್ಕೆ ಆಗಮಿಸಿರ್ತಕ್ಕಂಥ ಈ ಭಾಗದ ಜನಪ್ರಿಯ ಶಾಸಕರು ನಮ್ಮ ಎಂ ಸತೀಶ್ ರೆಡ್ಡಿ ಸಾಹೇಬರು ನಮ್ಮ ಈ ಒಂದು ಪಂದ್ಯಾಕೂಟಕ್ಕೆ ಆಗಮಿಸಿದ್ದಾರೆ. ಅಲ್ಲಿ ಆಟಗಾರರ ಪರಿಚಯ ಹಾಗೂ ಆಟಗಾರರಿಗೆ ಶುಭಾಶಯವನ್ನು ಹಾರೈಸ್ತಾ ಇರ್ತಕ್ಕಂಥ ನಮ್ಮ ಈ ಭಾಗದ ಜನಪ್ರಿಯ ಶಾಸಕರಿಗೆ ನಾವು ಮತ್ತೊಮ್ಮೆ ಆತ್ಮೀಯ ಆದರಣೀಯವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಬೊಮ್ಮನಹಳ್ಳಿ ಕ್ಷೇತ್ರದ ಜನಪ್ರಿಯ ಶಾಸಕರು 2008ರಿಂದ ಇಲ್ಲಿಯವರೆಗೂ ಬಹಳಷ್ಟು ಜನಪ್ರಿಯ ಹೊಂದಿರತಕ್ಕಂಥವರು ನಮ್ಮ ಎಂ ಸತೀಶ್ ರೆಡ್ಡಿ ಅಣ್ಣರವರು.
ಕ್ಷೇತ್ರದ ಸ್ವರೂಪ ಹಾಗೂ ಈ ಕ್ಷೇತ್ರಕ್ಕೆ ಬಹಳಷ್ಟು ಕೆಲಸ ಕಾರ್ಯವನ್ನ ಮಾಡಿಕೊಟ್ಟವರು. ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಬಹಳಷ್ಟು ನಿಷ್ಠೆಯಿಂದ ಕಾರ್ಯವನ್ನು ಮಾಡಿದಂಥವ್ರು ನಮ್ಮ ಸತೀಶ್ ಅಣ್ಣರವರು, ಈ ಭಾಗದ ಜನಪ್ರಿಯ ಶಾಸಕರು. ಸದ್ಯ ಅಂಕಡು ಭಾಗದಲ್ಲಿ ದಾಂಡನ ಬೀಸುವ ಮುಖಾಂತರವಾಗಿ ಈ ಪಂದ್ಯಾಕೂಟಕ್ಕೆ ಶುಭ ಹಾರೈಸ್ತಾ ಇದ್ದಾರೆ. ಹಾಟ್ ಬಾಲ್ ಕ್ರಿಕೆಟ್ ಬಹಳಷ್ಟು ಆಡದಂತ ಆಟಗಾರರು ಕೂಡ ವಾವ್, ಸೂಪರ್ ಶಾಟ್.